ಇವಳೇನಾದ್ರೂ ಸಿನಿಮಾ ಮಾಡಿದ್ರೆ ತಲೆ ಬೋಳಿಸ್ಕೊಳ್ತೇನೆ ಅಂದಿದ್ರು. ಸಿನಿಮಾ ರಂಗವೇ ಬೇಡ ಅಂತ ಅಳುತ್ತಾ ಅಮ್ಮನತ್ರ ಓಡಿ ಹೋಗಿದ್ದೆ. ತುಳು ಬರ್ದೆ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡಿದ್ದೆ ಅಂದ ಸೋನಾಲ್. ಯಾಕೆ ನಮ್ಮವ್ರು ಯಾರು ಇರ್ಲಿಲ್ವಾ, ಹೋಗೋಗಿ ಇವ್ರನ್ನ ಹಾಕಿದೀರಾ, ಇದಕ್ಕಿಂತ ಒಂದ್ ಸಿನಿಮಾ ಮಾಡಿದ್ರೆ ನಾನು ಬಾಡ್ಲಿ ಮಾಡ್ಬಿಡ್ತೀನಿ. ನಟಿ ಸೋನೆಲ್ ಮೊಂತೆರೊ ಸದ್ಯಕ್ಕೆ ಸಿನಿಮಾ ಮಹದೇವದ ಜೊತೆಗೆ ದಾಂಪತ್ಯ ಜೀವನದ ಖುಷಿಯಲ್ಲಿದ್ದಾರೆ. ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನೆಲ್ ಮೊಂತೆರೊ ಅವರ ಅದ್ದೂರಿ ವಿವಾಹ ಕಳೆದ ಆಗಸ್ಟ್ 11ರಂದು ನಡೆದಿದೆ. ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೂಲಕ ಈ ಜೋಡಿ ತಮ್ಮ 4 ವರ್ಷದ ಪ್ರೀತಿಗೆ ಮದುವೆ ಎಂಬ ಮುದ್ರೆಯನ್ನ ಒತ್ತಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಮೊದಲಿಗೆ ಮದುವೆ ನಡೆದಿತ್ತು. ಸೋನಲ್ ಅವರ ಹುಟ್ಟುಹಬ್ಬದಂದೇ ಮದುವೆಯಾಗಿದ್ದು ವಿಶೇಷನೇ. ಆದರೆ ಕೊನೆಗೆ ಜೋಡಿ ಮಂಗಳೂರಿನಲ್ಲಿ ಕ್ರೈಸ್ತ ಸಮುದಾಯದಂತೆ ಮದುವೆಯನ್ನ ಮಾಡಿಕೊಂಡಿತ್ತು. ಇದಕ್ಕೆ ಕಾರಣ ಸೋನಲ್ ಅವರು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು. ಈ ದಂಪತಿ ತಮ್ಮ ವೈವಾಹಿಕ ಜೀವನವನ್ನ ಸಂತಸದಿಂದ ಕಳೀತಾ ಇದ್ದಾರೆ. ಇನ್ನು ಇದೀಗ ಅವರು ಮದುವೆಯ ಬಳಿಕ ಮಾದೇವ ಅನ್ನೋ ಸಿನಿಮಾದಲ್ಲಿ ನಟನೆ ಕೂಡ ಮಾಡಿದ್ದಾರೆ. ನವೀನ್ ರೆಡ್ಡಿ ಬಿ ನಿರ್ದೇಶನದ ಮತ್ತು ವಿನೋದ್ ಪ್ರಭಾಕರ್ ಅವರು ನಟನೆ ಮಾಡಿರುವಂತಹ ಮಾದೇವ ಚಿತ್ರವು ಮೇ 30ರಂದು ತೆರೆ ಕಂಡಿದೆ. ಆಕ್ಷನ್ ಪ್ರಧಾನ ಪಾತ್ರಗಳಿಂದ ಹೃದಯಾಗಿದ್ದಿರುವಂತಹ ವಿನೋದ್ ಪ್ರಭಾಕರ್ ಈ ಚಿತ್ರದಲ್ಲಿ ರಗಡ್ ಲುಕ್ಕಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈವರೆಗೂ ಮಾಡಿರದಂತಹ ವಿಭಿನ್ನ ಪಾತ್ರದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಇದೀಗ ನಟಿ ತಾವು ಆರಂಭದ ದಿನಗಳಲ್ಲಿ ಅನುಭವಿಸಿದಂತಹ ನೋವನ್ನ ತೆರೆದಿಟ್ಟಿದ್ದಾರೆ. ಸಿನಿಮಾ ರಂಗವೇ ಬೇಡ ಅಂತ ಅಳುತ್ತಾ ಮನೆಗೆ ಹೋಗಿದ್ದಂತಹ ದಿನಗಳ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಒಂದು ಚಾನೆಲ್ಗೆ ಸಂದರ್ಶನವನ್ನ ನೀಡಿದ್ದಾರೆ. ನನಗೆ ಆರಂಭದ ದಿನಗಳಲ್ಲಿ ತುಳು ಬರ್ತಾ ಇರಲಿಲ್ಲ, ಕನ್ನಡ ಬರ್ತಿತ್ತು, ಮನೆಯಲ್ಲಿ ಕೊಂಕಣಿ ಆಗಿತ್ತು, ಆದರೆ ತುಳು ಅರ್ಥವಾಗ್ತಿತ್ತು, ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಮೊದಲ ಸಿನಿಮಾ ಮಾಡಿದ ಬಳಿಕ ಸಂದರ್ಶನದ ಸಮಯದಲ್ಲಿ ತುಳು ಬರದೆ ಪೇಚಿಗೆ ಸಿಲುಕಿದ್ದೆ. ಕನ್ನಡ ಇಂಗ್ಲಿಷ್ ಎಲ್ಲವನ್ನ ಮಿಕ್ಸ್ ಮಾಡಿ ಮಾತನಾಡ್ತಿದ್ದೆ. ಇದನ್ನ ಕಂಡಂತಹ ಆ ಖ್ಯಾತ ಎನ್ನುತ್ತಲೇ ಅವರ ಹೆಸರು ಏನು ಹೇಳ್ದೆ ಸೋನಲ್ ಅವರ ಹೆಸರನ್ನ ನಾನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಇವಳನ್ನ ಯಾಕೆ ಕರೆದುಕೊಂಡು ಬಂದಿದ್ದೀರಿ, ಬೇರೆ ಯಾರು ನಮ್ಮವರು ಸಿಗ್ಲಿಲ್ವಾ, ಇವಳೇನ್ ಕೆಲಸ ಮಾಡ್ತಾಳೆ, ಒಂದ್ ವೇಳೆ ಇವಳು ಮುಂದಿನ ಸಿನಿಮಾ ಮಾಡಿದ್ರೆ ನಾನು ತಲೆ ಬೋಳಿಸ್ಕೊಳ್ತೇನೆ ಅಂತ ಹೇಳಿದ್ರು. ನನಗೆ ತುಂಬಾ ಹರ್ಟ್ ಆಯ್ತು, ಅಳುತ್ತಾ ಹೋದೆ. ಇಂಡಸ್ಟ್ರಿನೇ ಬೇಡ ಅಪ್ಪ ಅಂತ ನನ್ನ ಅಮ್ಮನ ಬಳಿ ಅಳುತ್ತಾ ಹೇಳಿದೆ. ಆಗ ಅಮ್ಮ, ಇದೇ ನಿನಗೆ ಸರಿಯಾದ ಟೈಮ್, ಇದನ್ನ ಚಾಲೆಂಜ್ ಆಗಿ ತೆಗೆದುಕೋ, ಮುಂದಕ್ಕೆ ಹೋಗು ಅಂತ ಹೇಳಿದ್ರು. ನಂತರ ನನ್ನ 2ನೆಯ ತುಳು ಸಿನಿಮಾಕ್ಕೆ ನಾನೇ ಡಬ್ ಕೂಡ ಮಾಡಿದೆ. ಇದಾದ ಬಳಿಕ ಹಲವು ಸಿನಿಮಾಗಳನ್ನ ಮಾಡಿದೆ. ತಲೆ ಬೀಳಿಸ್ತೇನೆ ಅಂತ ಹೇಳಿದಂತಹ ವ್ಯಕ್ತಿಯೇ ಹಲವಾರು ಬಾರಿ ಕಾಲ್ ಮಾಡಿ ಅಚೀವ್ಮೆಂಟ್ ಅವಾರ್ಡ್ ಕೊಡೋದಾಗಿ ಹೇಳಿದ್ರು. ಆದ್ರೆ ನಾನು ಹೋಗ್ಲಿಲ್ಲ. ಅವರ ಆ ಮಾತು ನನ್ನನ್ನ ಚುಚ್ಚುತ್ತಿತ್ತು ಅಂತ ಹೇಳಿದ್ದಾರೆ. ಬಳಿಕ ಅದೇ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಿರೋ ಸೋನಲ್, ಬಹುಶಃ ನಾನು ಇಷ್ಟು ಸಾಧನೆ ಮಾಡೋದಕ್ಕೆ ಆ ವ್ಯಕ್ತಿಯೇ ಕಾರಣ ಅನ್ನುತ್ತೇನೆ. ಆದರೂ ಸಹ ಅವರು ಅಂದು ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ನಾನು ತುಳುವನ್ನ ಕಲಿತಿದ್ನೋ ಇಲ್ವೋ ಗೊತ್ತಿಲ್ಲ. ಅವರು ಹೇಳಿದಂತಹ ಮಾತನ್ನ ಚಾಲೆಂಜ್ ಆಗಿ ತೆಗೆದುಕೊಂಡೆ ಅಂತ ಹೇಳಿದ್ದಾರೆ. ಇದೇ ರೀತಿ ಯಾರದೇ ಜೀವನದಲ್ಲಿ ಹೀಗೆ ಆದ್ರೆ ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿ ಅವರಿಗೆ ಉತ್ತರವನ್ನ ಕೊಡಬೇಕು ಅಂತ ನಟಿ ತಮ್ಮ ಸಲಹೆಯನ್ನ ಸಹ ಕೊಟ್ಟಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.